ಪ್ರಶ್ನೆ ಕೆಲವೊಂದು ಕೇಳಿರ್ತೀರಾ ನೀವು. ನಾನು ಒಬ್ಬೊಬ್ಬರಿಗೆ ಉತ್ತರ ಕೊಟ್ಟರೆ ಮತ್ತಿನ್ಯಾರೋ ಏನಾಗುತ್ತಾ, ನೀವ್ಯಾರು ಬೆನಾರಸ್ ಸೀರೆ ಏನಾದ್ರು ತಗೊಳ್ತೀರಾ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೇನೋ. ಬಟ್ ರಿಟರ್ನ್ ಪಾಲಿಸಿ ಇದ್ರೆ ಅದು ಕೂಡ ಮಾಡ್ಬೋದು. ಆದ್ರೆ ಕಾಣಿಸ್ತಿದಲ್ವಾ, ಇದು ಸೀರೆ ಎಲ್ಲ ಈ ತರ ಬರುತ್ತೆ. ಜಿಪ್ ಒಂದಿದೆ, ಆದ್ರೆ ಇಲ್ಲಿ ಇನ್ನೊಂದು ಜಿಪ್ ಕೊಡ್ಬೇಕಾಗಿತ್ತು. ಇಲ್ಲಿ ಈ ರೀತಿ ಕವರ್ ಆಗೋ ಹಾಗೆ. ಮುಗಿಯದ ಮನೆ ಕೆಲಸಕ್ಕೆ ಸ್ವಾಗತ. ಗುಡ್ ಮಾರ್ನಿಂಗ್. ನಮ್ಮಲ್ಲಿ ಎಲ್ಲರಿಗೂ ದಿನದಲ್ಲಿ ಒಮ್ಮೆನಾದರೂ ಈ ರೀತಿ ಅನಿಸುತ್ತಲ್ವಾ, ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತೀನಿ, ಆದರೂ ಕೆಲಸ ಮುಗೀತಿಲ್ಲ, ಅಥವಾ ಮನೇಲಿ ಯಾವ ಮೂಲೆಗೆ ಹೋದ್ರೂ ಒಂದು ಕೆಲಸ ನನಗೋಸ್ಕರ ಕಾಯ್ತಿದೇನೋ, ಈ ಥರ ಅನಿಸುತ್ತಲ್ವಾ. ನೀವು ಗೃಹಿಣಿಯಾಗಿರಲಿ, ಅಥವಾ ಆಫೀಸಿಗೆ ಹೋಗ್ತಿರಲಿ, ಅಥವಾ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರಲಿ, ಏನೇ ಆದ್ರೂ ದಿನಕ್ಕೆ ಒಂದಿಷ್ಟು ಕೆಲಸ ಅಂತ ಇದ್ದೇ ಇರುತ್ತೆ. ಮನೆಯಲ್ಲಿರೋ ಪ್ರತಿಯೊಬ್ಬರು ಸದಸ್ಯರಿಗೂ ಇರುತ್ತೆ. ಆದರೆ ಒಬ್ಬ ಅಮ್ಮನಾಗಿ, ಗೃಹಿಣಿಯಾಗಿ ಎಷ್ಟೊಂದು ಜವಾಬ್ದಾರಿಗಳನ್ನು ನಿರ್ವಹಿಸಿದಾಗ ಈ ಥರ ಅನಿಸೋದಂತೂ ಸಹಜ. ಯಾವ ಕೆಲಸನ ಯಾವಾಗ ಮಾಡಬೇಕು, ಈ ದಿವಸಕ್ಕೆ ಎಷ್ಟು ಕೆಲಸ ಮಾಡಬೇಕು, ಇದನ್ನು ಸ್ವಲ್ಪ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ, ಹಾಗೆಯೇ ಯಾವ ಕೆಲಸನ ಮೊದಲು ಮಾಡೋದ್ರಿಂದ ನನಗೆ ಅನುಕೂಲ ಆಗುತ್ತೆ, ಹಾಗೆಯೇ ಯಾವುದು ಈ ಸಮಯಕ್ಕೆ ಅವಶ್ಯಕವಾಗಿದೆ, ಇದನ್ನೆಲ್ಲ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲಿ ಹೋದರೂ ಕೆಲಸ ಇದೆ, ಕೆಲಸ ನಮಗೇನೆ ಕಾಯ್ತಿದ್ದೇನೋ ಅಂತ ಅನಿಸೋದಿಲ್ಲ ಅಂತ ನನಗನ್ಸುತ್ತೆ. ಎಷ್ಟು ಕೆಲಸಗಳು ದಿನಕ್ಕಿರುತ್ತೆ? 100 ಇರುತ್ತೆ. ಯಾಕೆ ಅಂತಂದರೆ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ, ದಿನನಿತ್ಯದ ಮಾಡಲೇಬೇಕಾಗಿರುವಂಥ ಕೆಲಸಗಳಲ್ಲಿ ಕೆಲಸ ಅಂತ ಎಷ್ಟು ಸತಿ ಕೆಲಸ ಹೇಳಿದೆ ಅಲ್ವಾ, ಇರಲಿ, ಇದೇನೇ ಇದ್ರೂ ದಿನದಲ್ಲಿ ಅಡುಗೆ ಮಾಡೋದು, ತಿಂಡಿ ಮಾಡೋದು, ಊಟದ ಡಬ್ಬಿ ಪ್ಯಾಕ್ ಮಾಡೋದು, ಬೇಸಿಕ್ ಕ್ಲೀನಿಂಗು, ರುಟೀನು, ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಒಂದೆರಡು ಎಕ್ಸ್ಟ್ರಾ ಕೆಲಸಗಳು ಕೂಡ ವಾರ ಒಂದು 10 ದಿವಸದಿಂದ ಅಂದ್ಕೊಳ್ತಾ ಇರ್ತೀವಿ. ಅದೊಂದು ಡ್ರೆಸ್ ಇದೆಯಲ್ಲ, ಸಿಲ್ಕ್ ಡ್ರೆಸ್ಸು, ಅದನ್ನು ನಾನೇ ಕೈಯಲ್ಲಿ ಒಗೆದು ಚೆನ್ನಾಗಿ ಒಣಗಿ ಹಾಕ್ಕೊಂಡು ಐರನ್ ಮಾಡಿ ಇಟ್ಕೋಬೇಕು. ಅವತ್ತು ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ವ, ನೆಕ್ಸ್ಟ್ ಫಂಕ್ಷನ್ಗೆ ಅದನ್ನು ಹಾಕ್ಕೊಬೇಕು. ನನಗಂತೂ ತುಂಬ ಇಷ್ಟ ಆಗ್ತಿದೆ ಆ ಡ್ರೆಸ್ಸು ಅಂತ ಎಷ್ಟು ಸತಿ ಮನಸ್ಸಲ್ಲಿ ಬರುತ್ತಲ್ವ. ಹಾಗೆಯೇ ಆ ಸುಂದರವಾದ ಕಾಟನ್ ಸೀರೆ ಎಕ್ಸಿಬಿಷನಲ್ಲಿ ತೊಗೊಂಡಿದ್ದು, ಅದು ಕೂಡ ಅಷ್ಟೇ ಎಷ್ಟು ನಾಜೂಕಾಗಿದೆ. ಅದನ್ನು ಹೇಗೇಗೋ ಒಗೆದು ಎಲ್ಲೆಲ್ಲೋ ಒಣಗಾಕಿದ್ರೆ ಆಗೋದಿಲ್ಲ, ನಾನೇ ಒಗೆದು ಒಣಗಿ ಹಾಕಿ ಚೆನ್ನಾಗಿ ಐರನ್ ಮಾಡಿಕೊಂಡು ಇನ್ನೊಂದು ಸತಿ ಉಟ್ಕೊಂಡು ಅಷ್ಟೇ ಸಂತೋಷ ಪಡಬೇಕು. ಹೀಗೆ ನಮಗೆ ಹೆಂಗಸರಿಗೆ ತಲೆಯಲ್ಲಿ 100 ಕೆಲಸಗಳು, ಕಣ್ಣಿನ ಮುಂದೆ 100 ಕೆಲಸಗಳು ಇದ್ದೇ ಇರುತ್ತೆ. ಆದರೆ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಆಗಿ ನಿಲ್ಲೋದೇನು ಅಂದರೆ ಪ್ಲ್ಯಾನ್ ಮಾಡ್ಕೊಳ್ಳೋದು. ಇದನ್ನು ಯಾವಾಗ ಮಾಡಬೇಕು, ಇದರ ಅವಶ್ಯಕತೆ ಎಷ್ಟಿದೆ, ಮನಸ್ಸಲ್ಲಿ 100 ಆಲೋಚನೆಗಳು ಬರ್ತಿರುತ್ತೆ, ಸಹಜನೇ ಅದು. ಆದರೆ ಅದರಲ್ಲಿ ಯಾವ್ದು ಇವಾಗ ಇಂಪಾರ್ಟೆಂಟು, ಯಾವ್ದು ಇವಾಗಲ್ಲ ಅಂದ್ಕೊಂಡು ಕೆಲಸನ ಆಯ್ಕೆ ಮಾಡ್ಕೊಂಡು ಹೋಗೋದು ನಮ್ಮ ಕೈಯಲ್ಲೇ ಇರುತ್ತೆ. ಇದಷ್ಟು ನನ್ನ ಮನಸ್ಸಿನ ಮಾತುಗಳು. ನಿಮಗೇನಿಸ್ತು ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ನನ್ನ ದಿನ ಕೂಡ ಶುರುವಾಗಿದೆ. ಅಡುಗೆ ತಿಂಡಿ ಏನು ಮಾಡಬೇಕು ಅನ್ನೋದಾಗಲೇ ಯೋಚನೆ ಮಾಡಿ ಅದಕ್ಕೆ ಅಣಿ ಮಾಡ್ಕೊಂಡಾಗಿದೆ. ಜೊತೆಗೆ ಪಾತ್ರೆ ತೊಳೆದು ಒಣಗಿ ಇರುತ್ತಲ್ಲ, ಅದನ್ನು ವಾಪಸ್ ಡ್ರಾಯರಿಗೆ ಸೇರಿಸೋದ್ರಿಂದ ತುಂಬ ಕೆಲಸಕ್ಕೆ ಅನುಕೂಲ ಆಗುತ್ತೆ. ಇದೊಂದು ಪುಟಾಣಿ ಪ್ಲಾಸ್ಟಿಕ್ ಕಪ್ ತೋರಿಸ್ತಾ ಇದ್ದೀನಿ. ಏನು ಗೊತ್ತಾ ಇದು? ಪುಟ್ಟ ಮಕ್ಕಳು ಮನೇಲಿದ್ದಾಗಂತೂ ಎಲ್ಲರ ಮನೇಲೂ ಇರುತ್ತೆ. ಕಾಫ್ ಸಿರಪ್ಪಿಗೊಂದು, ಜ್ವರದ ಔಷಧಿಗೊಂದು, ಕ್ರೋಸಿನ್ನು, ಐಬುಜೆಸಿಕ್ಕು, 108 ಎಲ್ಲದಕ್ಕೂ ಒಂದೊಂದು ಮೆಜರಿಂಗ್ ಕಪ್ ಕೊಡ್ತಿದ್ರು. ಒಂದು ಟೈಮ್ನಲ್ಲಿ ನಮ್ಮಲ್ಲಿದು ಯಥೇಚ್ಛವಾಗಿ ಸಿಕ್ತಿತ್ತು. ಆದರೆ ಇವತ್ತಿನ ದಿವಸ ಪಾತ್ರೆ ಇಡ್ತಿರ್ಬೇಕಾದ್ರೆ ಎಲ್ಲಿಂದನೋ ಒಂದು ಟಪ್ ಅಂತೇಳಿ ಉದುರುತ್ತು. ಏನದು ಶಬ್ದ ಆಯ್ತಲ್ಲ ಅಂತ ನೋಡಿದ್ರೆ ಮೆಜರಿಂಗ್ ಕಪ್ಪು. ಚಿಕ್ಕ ಮಕ್ಕಳು ಇರೋ ಮನೇಲಂತೂ ಇದು ಸುಮಾರು ಕಲೆಕ್ಷನ್ ಇದ್ದೇ ಇರುತ್ತೆ. ಯಾಕಂದರೆ ಬಾಟ್ಲು ಜೊತೆಗೆ ಒಂದು ಬಂದಿರತ್ತಲ್ಲ, ಅದಕ್ಕೇ. ಪಾತ್ರೆಗಳನ್ನು ಜೋಡಿಸ್ಕೊಂಡ ತಕ್ಷಣ ಅಡುಗೆ ಕೆಲಸ ಶುರು ಮಾಡಿದ್ರೆ ಮಧ್ಯದಲ್ಲಿ ಯಾವ್ದಾರ ಪಾತ್ರೆ ಬೇಕು ಅಂತ ಅಂದರೆ ಹುಡುಕೊಂಡು ಸಿಂಕಲ್ಲೋ ಅಥವಾ ಪಾತ್ರೆನ ತೊಳೆದಿಟ್ಟಿರೋ ಜಾಗಕ್ಕೋ ಹೋಗಿ ನೋಡೋ ಅವಶ್ಯಕತೆ ಬರೋದಿಲ್ಲ. ಆ ಉದ್ದೇಶಕ್ಕೆ ನಾನು ಎಲ್ಲ ಪಾತ್ರೆನೂ ಜೋಡಿಸಿಟ್ಕೊಳ್ತೀನಿ. ಆವಾಗ ಟಕ್ ಅಂತ ಡ್ರಾಯರ್ ತೆಗೆಯೋದು, ಯಾವ ಪಾತ್ರೆ ಬೇಕೋ ಅದನ್ನು ತೊಗೊಂಡು ಅಡುಗೆ ಮಾಡ್ಕೊಳ್ಳೋದು. ಇದು ಒಂದು ಚಿಕ್ಕ ಪ್ಲ್ಯಾನು. ಅಡುಗೆ ಮಾಡಬೇಕಾದ್ರೆ ಅಲ್ಲಿ ಇಲ್ಲಿ ಪಾತ್ರೆಗೋಸ್ಕರ ಪರದಾಡದೇ ಇರಬಾರ್ದು ಅಂಥೇಳಿ. ಇವತ್ತಿನ ದಿವಸ ನಾನು ತಟ್ಟೆ ಇಡ್ಲಿ ತಿಂಡಿಗೆ ಮಾಡೋಣ, ಹಾಗೆ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಕಡಲೆಕಾಯಿ ಹಾಕಿ ಒಂದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ತಟ್ಟೆ ಇಡ್ಲಿ ರೆಸಿಪಿ ಕೂಡ ನನ್ನ ಜೊತೆ ಹಂಚ್ಕೊಂಡಿದ್ದೀನಿ. ಹಾಗೆಯೇ ಕಡಲೆಕಾಯಿ ಚಟ್ನಿದು ನಾನು ಮೋಸ್ಟ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿಲ್ಲ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಖಂಡಿತ ಹಂಚ್ಕೊಳ್ತೀನಿ. ತುಂಬ ಏನು ಕಷ್ಟಕರವಾದ ರೆಸಿಪಿ ಅಲ್ಲ, ತುಂಬ ಜನಕ್ಕೆ ಗೊತ್ತಿರೋ ರೆಸಿಪಿನೇ. ಆದರೆ ಬೃಂದ ನೀವು ಹೇಗೆ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಇನ್ನೊಂದು ದಿವಸ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇಲ್ಲಿ ತಟ್ಟೆ ಇಡ್ಲಿಗೆ ಅಂಥೇಳಿ ಏನು ಸ್ಪೆಷಲ್ಲಾಗಿ ನಾನು ಅದೇ ಹಿಟ್ಟನ್ನು ಮಾಡಿಲ್ಲ. ಮಾಮೂಲಿ ಇಡ್ಲಿ ಹಿಟ್ಟನ್ನೇ ಒಂದು ದಿವಸ ಇಡ್ಲಿ ಮಾಡೋದು, ಮಾರನೇ ದಿವಸ ತಟ್ಟೆ ಇಡ್ಲಿ ಮಾಡೋದು, ಈ ಥರ ಅಂತೂ ನಾನು ಮಾಡ್ತಾಯಿರ್ತೀನಿ.
ಅದರ ಆಕಾರ ಬದಲಾದರೆ ನೋಡಿ ಅದನ್ನು ತಿನ್ನೋರಿಗೂ ಕೂಡ ಏನೋ ನೋಡೋದಕ್ಕೆ ವಿಶೇಷವಾಗಿದೆ, ಬೇರೆ ಏನೋ ತಿಂಡಿ ತಿಂತಿದ್ದೀವಿ ಅನ್ನೋ ಒಂದು ಖುಷಿ ಸಿಗುತ್ತೆ ಅನ್ನೋ ಉದ್ದೇಶ. ಆಕಾರಗಳು ಬೇರೆ ಆದರೆ ಅದಕ್ಕೆ ಮೂಲ ವಸ್ತು ಒಂದೇನೆ. ತಟ್ಟೆ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಕೂಡ ನಿಮ್ಗೆ ಆಮೇಲೆ ತೋರಿಸ್ತೀನಿ ಹೇಗೆ ಕಾಣ್ತಿತ್ತು ಅಂಥೇಳಿ. ನಿಮ್ಮ ಹತ್ರ ಮಾತಾಡ್ತಾ ಪಾತ್ರೆಗಳನ್ನು ಜೋಡಿಸ್ಕೊಂಡೆ. ಅಷ್ಟರಲ್ಲಿ ಹಾಲು ಬಂದು ಬಾ ನನಗೆ ಡಿಕಾಕ್ಷನ್ನ ಸೇರಿಸು, ಕಾಫಿಯಾಗಿ ರೆಡಿ ಆಗ್ತೀನಿ ಅಂತ ಕರೆದಾಗಾಯಿತು. ಹೋದೆ, ಡಿಕಾಕ್ಷನ್ ಹಾಕಿದೆ, ಕಾಫಿ ರೆಡಿ ಆಯಿತು. ಕಾಫಿ ಕುಡಿದ್ಮೇಲಂತೂ ಗಾಡಿ ತುಂಬಾ ಚುರುಕಾಗತ್ತೆ ಅಂತ ಹೇಳ್ಬೋದಲ್ವಾ. ಎಲ್ಲರಿಗೂ ಬೆಳಗಿನ ಹೊತ್ತಲ್ಲಿ ಕಾಫಿ, ಟೀ ಅಥವಾ ನೀವು ಯಾವುದೇ ಥರದ ಕಷಾಯ ಏನು ಕುಡಿತೀರೋ ಅದು ಒಂದು ಡೋಸ್ ಬಿದ್ಮೇಲೆ ಭಾರಿನೇ ಕೈಕಾಲು ಚುರುಕಾಗಾಡತ್ತೆ. ಇಲ್ಲಿ ಡಬ್ಬಿಗಳು ಮುಚ್ಚಳೆಗಳನ್ನು ಜೋಡಿಸಿಟ್ಟೀನಿ. ನಾನು ಪಾತ್ರೆಗಳನ್ನೆಲ್ಲ ಎತ್ತಿಟ್ಟಾದ್ಮೇಲೆ ಈ ಡಬ್ಬಿ ಮುಚ್ಚಳೆಗಳನ್ನು ಹೀಗೆ ಎಲ್ಲೇ ಬಿಟ್ಟಿದ್ದೆ. ಇದನ್ನು ನಿಮಗೆ ತೋರಿಸೋಣ ಅಂಥೇಳಿ. ನಮ್ಮ ಮಾಂಟಿಸರಿಗಳಲ್ಲಿ ಒಂದು ಆ್ಯಕ್ಟಿವಿಟಿ ಇರುತ್ತೆ, ಪುಟ್ಟ ಪುಟ್ಟ ಡಬ್ಬಿಗಳು ಮುಚ್ಚಳೆಗಳು ಇದೆಲ್ಲವೂ ಕೂಡ ಪೇರ್ ಮಾಡಿ ಜೋಡಿಸಿಡೋವಂಥ ಆ್ಯಕ್ಟಿವಿಟಿ. ಈ ಡಬ್ಬಿಗಳನ್ನೆಲ್ಲ ಮಕ್ಕಳಿಗೆ ಕೊಟ್ಟಾಗ ಭಾರಿ ಖುಷಿಯಾಗಿ ಅದ್ರ ಮುಚ್ಚಳನ ತೆಗೆಯೋದು, ಹಾಗೆ ಅದನ್ನು ಹಾಕಿ ಇಡೋದು, ಈ ಆ್ಯಕ್ಟಿವಿಟಿಯನ್ನು ಮಾಡ್ತಾರೆ. ಇದೇನಿದು ಅಡುಗೆ ಮನೆ ಕೆಲಸನ ಯಾಕೆ ಮಾಂಟಿಸರಿಲಿ ಆ್ಯಕ್ಟಿವಿಟಿ ಯಾಕೆ ಕೊಡ್ತಾರೆ ಅಂತ ನಿಮ್ಗೆ ಅನ್ಸ್ಬೋದು. ಆದರೆ ಇದರಲ್ಲಿ ಸಾಕಷ್ಟು ಮಕ್ಕಳುಗಳು ಕಲ್ತ್ಕೊಳ್ತಾರೆ. ಒಂದು ಮೋಟಾರ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ, ಇನ್ನೊಂದು ಕೂತ್ಕೊಂಡು ಆ್ಯಕ್ಟಿವಿಟಿ ಮಾಡೋದಿದೆಯಲ್ಲ ಅದು ಕೂಡ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡುತ್ತೆ. ಹಾಗೆಯೇ ಮನೆಯಲ್ಲಿ ಇದೆಲ್ಲ ನೋಡಿರುವಂಥ ವಸ್ತುಗಳೇ, ಇದು ಎಲ್ಲವೂ ಕೂಡ ಒಂಥರ ಇನ್ವೈಟಿಂಗ್ ಆಗಿರುತ್ತೆ. ಯಾವುದು ಹೊಸದಲ್ಲ ಇದು. ಅಮ್ಮ ಅಡುಗೆ ಮನೆಯಲ್ಲಿ ಇದನ್ನೆಲ್ಲ ಬಳಸ್ತಾ ಇರ್ತಾಳೆ, ನಾನು ಅವಾಗ ಹೋಗೋಗಿ ಮುಟ್ತಾ ಇರ್ತೀನಿ. ಇಲ್ಲೂ ಕೂಡ ಅದೇ ಆ್ಯಕ್ಟಿವಿಟಿ ಗೊತ್ತಿರೋ ಅಂಥದ್ದು, ನಾನು ಸುಲಭವಾಗಿ ಇದನ್ನು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಮಕ್ಕಳಲ್ಲಿ ಬಂದಿರುತ್ತೆ. ಈ ಆ್ಯಕ್ಟಿವಿಟಿನ ತೊಗೊಂಡು ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮಲ್ಲಿ ಪುಟ್ಟ ಮಕ್ಕಳಿದ್ರೆ 1.5 3 ವರ್ಷದ ಒಳಗಿನ ಮಕ್ಕಳುಗಳಿದ್ದರೆ ಖಂಡಿತ ಈ ಆ್ಯಕ್ಟಿವಿಟಿನ ನೀವು ಮಾಡಿಸ್ಬೋದು. ಆದರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಯಾವುದೇ ಡಬ್ಬಿಯ ಅಂಚುಗಳು ಶಾರ್ಪ್ ಆಗಿರಬಾರ್ದು ಅಥವಾ ಮುಚ್ಚಳಗಳ ಅಂಚುಗಳು ಶಾರ್ಪ್ ಆಗಿರಬಾರ್ದು. ಸುಲಭವಾಗಿ ಹಾಕಿ ತೆಗೆದು ಮಾಡೋ ಹಾಗಿರಬೇಕು. ಹಾಗೆ ಪುಟ್ಟ ಕೈಗಳಿಗೆ ಅನುಕೂಲವಾಗೋ ಹಾಗೆ ಸೈಜ್ನಲ್ಲಿರಬೇಕು. ತೀರಾ ದೊಡ್ಡ ಡಬ್ಬಿನ ಇಟ್ಬಿಟ್ಟು ಅಥವಾ ಶಾರ್ಪ್ ಆಗಿರೋ ಎಡ್ಜನ್ನು ಇಟ್ಟು ಅಯ್ಯೋ ಬೃಂದ ನೀವು ಹೇಳಿದ್ರಿ ಅಂತ ಮಾಡಿದ್ವಿ ಈ ಥರ ಆಯಿತು ಅಂತ ಅನ್ಬೇಡಿ. ಈಗಲೇ ನಾನು ಸರಿಯಾಗಿ ಇನ್ಸ್ಟ್ರಕ್ಷನ್ನ ಕೊಟ್ಬಿಟ್ಟಿದ್ದೀನಿ. ಈ ಥರದ ಕೆಲಸಗಳನ್ನೆಲ್ಲ ಅಂದರೆ ಆ್ಯಕ್ಟಿವಿಟಿ ನಮ್ಮ ಮಕ್ಳಿಗೆ ಮನೇಲಿ ಮಾಡಿಸಿದ್ರೆ ಮ್ಯಾಟ್ ಮೇಲೆ ಕೂತ್ಕೊಂಡು ಒಂದು ಗಮನ ಕೊಟ್ಟು ಕಾನ್ಸಂಟ್ರೇಷನ್ನಿಂದ ಮಾಡೋವಂಥ ಅಭ್ಯಾಸ ಬರುತ್ತೆ. ಅಲ್ಲಿ ಇಲ್ಲಿ ಓಡಾಡಿಕೊಂಡು ಆ್ಯಕ್ಟಿವಿಟಿ ಮಾಡೋದು ಇದೆಲ್ಲದೂ ಕೂಡ ತಪ್ಪುತ್ತೆ ಅಂತ ಹೇಳ್ಬೋದು. ಇಡ್ಲಿ ಮಾಡ್ತಾಯಿದ್ದೀನಿ, ತಟ್ಟೆ ಇಡ್ಲಿ. ಇಲ್ಲೊಂದು ಚಿಕ್ಕ ಟ್ರಿಕ್ ಮಾಡ್ತಾಯಿದ್ದೀನಿ. ಒಂದು ಇಡ್ಲಿ ತಿಂತೀವಿ, 2 ಇಡ್ಲಿ ಜಾಸ್ತಿ ಇನ್ನೋರಿಗೆ 1.5 ಇಡ್ಲಿ ಕೊಡಬೇಕಲ್ವ. ಅದಕ್ಕೆ ಒಂದು ಇಡ್ಲಿನ ಮಾಡಿ ಕಟ್ ಮಾಡೋ ಬದಲು ಬರೀ ಅರ್ಧ ತಟ್ಟೆಗೆ ಮಾತ್ರ ಹಿಟ್ಟು ಹಾಕ್ಬಿಟ್ಟು 1.5 ಇಡ್ಲಿ ರೆಡಿ ಆಯಿತು ಅಂತ ಕೊಡ್ಬೋದಲ್ವ. ಈ ಟ್ರಿಕ್ನ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ. ಪೂರ್ತಿ ಇಡ್ಲಿ ಮಾಡಿ ಅದನ್ನು ಹಾಫ್ ಮಾಡಿ ಇನ್ನರ್ಧ ಇಡ್ಲಿ ಆರು ಹೋಗೋ ಬದಲು ಈ ರೀತಿ ಮಾಡ್ಬೋದು. ಏನಂತೀರ ನೀವು? ಇಡ್ಲಿ ಜೊತೆಗೆ ಕಡಲೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಆಗಲೇ ಹೇಳಿದೆ. ಅರ್ಧ ಇಡ್ಲಿ ಬೆಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ. 1.5 ಇಡ್ಲಿ ತಿನ್ನಬೇಕು ಅಂತ ಇದ್ದರೆ ಈ ರೀತಿ ನೀವು ಕೂಡ ಮಾಡ್ಬೋದು. ದೀಪಾವಳಿ ಹಬ್ಬದ ವ್ಲಾಗ್ನಲ್ಲಿ ದೀಪಗಳನ್ನು ತೋರಿಸಿದಾಗ ನಿಮ್ಮಲ್ಲೇ ಯಾರೊಬ್ರು ಕೇಳಿದ್ರು ಇದನ್ನು ಹೇಗೆ ಕ್ಲೀನ್ ಮಾಡ್ತೀರಾ ಅಂತಲೂ ಹೇಳಿ ಅಂತೇಳಿ. ಈ ಕ್ಲೀನ್ ಮಾಡೋ ವಿಷಯ ಅಂತೂ ಯಾವ್ದಾರ ಒಂದು ಬ್ಲಾಗಲ್ಲಿ ಏನಾರು ಪದಾರ್ಥನ ತೋರಿಸಿದ ತಕ್ಷಣ ಕಾಮೆಂಟ್ ಸೆಕ್ಷನಲ್ಲಿ ಯಾರೋ ಒಬ್ರು ಕೇಳ್ತಾರೆ ಇದನ್ನು ಕ್ಲೀನ್ ಮಾಡೋದು ಹೇಗೆ ಅಂಥೇಳಿ. ನಾನು ಇದನ್ನು ಟಿಶ್ಯೂ ಪೇಪರ್ನಲ್ಲಿ ಒರೆಸ್ತೀನಿ. ಹಾಗೆಯೇ ಬತ್ತಿ ಅದರದ್ದು ಎಣ್ಣೆ ಎಲ್ಲ ಏನಿರುತ್ತಲ್ಲ ಅದೆಲ್ಲ ತೆಗೆದುಬಿಟ್ಟು ನೀಟಾಗಿ ಒರೆಸಿ ಮತ್ತು ಪೇಪರಲ್ಲಿ ಸುತ್ತಿ ಇಡೋದಷ್ಟೇ. ಇದಕ್ಕೆ ನಾನೇನು ಸೋಪು ನೀರು ಎಲ್ಲ ಹಾಕಿ ವಾಶ್ ಮಾಡೋದು ಅವೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ.
ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ. ಆದರೆ ಟಿಶ್ಯೂ ಪೇಪರ್ನಲ್ಲೇ ಇದನ್ನು ಒರೆಸಿದಾಗ ಸಾಕಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಕಪ್ಪು ಕಲೆಗಳು ತುಂಬ ಅದು ಹೋಗೋದಿಲ್ಲ. ಆದರೆ ಎಣ್ಣೆ ಅಂತೂ ಹೋಗುತ್ತೆ. ಯಾಕೆಂದರೆ ಎಣ್ಣೆ ಅಂಶ ಉಳ್ಕೊಂಡ್ರೆ ಅದರಲ್ಲಿ ಅದ್ರ ಜೊತೆಗೆ ಏನಾದ್ರು ಡಸ್ಟು ಸೇರಿಕೊಂಡ್ರೆ ತುಂಬ ಒಂಥರ ಜಿಡ್ಡಾಗಿ ಅದು ಹಾಗೆ ಉಳಿದ್ಬಿಡುತ್ತೆ. ಮುಂದಿನ ವರ್ಷ ತೊಗೊಂಡಾಗ ತೆಗೆದಾಗ ಅದನ್ನು ಬಳಸೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ವಾಶ್ ಮಾಡ್ಬೋದೇನೋ ಒಂದು ಲೈಟಾಗಿ ಸೋಪ್ ನೀರನ್ನ ಬಳಸಿ ಈ ಪ್ರಿಲ್ಲೋ ಅಥವಾ ಯಾವುದು ನೀವು ಸೋಪನ್ನು ಲಿಕ್ವಿಡ್ ಸೋಪು ಅಥವಾ ಬಾರ್ ಸೋಪ್ ಬಳಸ್ತಿರೋ ಅದನ್ನು ಬಳಸಿ ಮಾಡ್ಬೋದು ಅನಿಸುತ್ತೆ. ಆದರೆ ಜಾಸ್ತಿ ಉಜ್ಜಕ್ಕಾಗಲಿ ಇದೆಲ್ಲ ಆಗೋದಿಲ್ಲ. ಯಾಕೆ ಅಂತಂದರೆ ಅದ್ರ ಮೇಲೆಲ್ಲ ನಾಜೂಕಾಗಿರುತ್ತೆ, ಅದೆಲ್ಲ ಮುರಿದು ಹೋಗುತ್ತೋ ಅಥವಾ ಅದು ಸೌದು ಹೋದಂಗೆ ಆಗುತ್ತೋ ಆಗ್ಬೋದು ಅನಿಸುತ್ತೆ. ಇನ್ನೂ ಒಂದು ನನಗನ್ಸಿದ್ದೇನು ಅಂದರೆ ವಿನೆಗರ್ ಇರುತ್ತಲ್ಲ, ಆ ನೀರನ್ನು ಸ್ಪ್ರೇ ಮಾಡಿ ಒರೆಸಿದ್ರೆ ಇನ್ನೂ ಚೆನ್ನಾಗಿ ಜಿಡ್ಡು ಹೋಗುತ್ತೇನೋ ಅಂತ ಅನಿಸಿತ್ತು. ಬಟ್ ಟಿಶ್ಯೂನಲ್ಲೇ ಕ್ಲೀನ್ ಆಯಿತು. ನಾನೇನು ಅಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಹಾಗೆ ಇದನ್ನು ಈ ರೀತಿ ಒರೆಸಿದ ತಕ್ಷಣ ರ್ಯಾಪ್ ಮಾಡಿಟ್ಟೆ. ಬೇಕಾದರೆ ಪೇಂಟ್ ಮಾಡಿ ಇಟ್ಕೋಬೋದು. ಪೇಂಟ್ ಮಾಡಿ ಇಟ್ಕೊಂಡ್ರೆ ಜಿಡ್ಡಿರಲಿ ಇದೆಲ್ಲದು ಕೂಡ ಅಷ್ಟೊಂದು ಅಂದರೆ ಕೂತ್ರುನೂ ಒರೆಸೋದಕ್ಕೆ ಸುಲಭ ಆಗಿರುತ್ತೆ ಅಂತ ನಂಗೆ ಅನಿಸುತ್ತೆ. ಟ್ರೈ ಮಾಡಿ ನೋಡಿ ನೀವು. ನಾನು ಹೇಳಿದ್ರಲ್ಲಿ ಯಾವ್ದಾರೋ ನಿಮಗೂ ಕೂಡ ವರ್ಕ್ ಆಗ್ಬೋದು ಅಂತ ಅನಿಸುತ್ತೆ. ಸೊ ದೀಪಾವಳಿ ಆದಮೇಲೆ ಇದು ನೆಕ್ಸ್ಟ್ ದಿವಸದ ವ್ಲಾಗ್. ಇವತ್ತು ಶನಿವಾರ ಆಗಿತ್ತು. ಸೊ ತಲೆಗೆ ನೀರು ಹಾಕೊಳ್ಳ ಅಂತ ಎಣ್ಣೆ ಎಲ್ಲ ಹಚ್ಕೊಂಡು, ಆದರೆ ಅಷ್ಟಕ್ಕೂ ಮುಂಚೆ ಅಡುಗೆಗೆ ಕುಕ್ಕರ್ನ ಇಟ್ಬಿಟ್ಟು ಹೊಟ್ಟೋಗೋಣ, ಆಮೇಲೆ ಬಂದು ನಿಧಾನಕ್ಕೆ ಅಡುಗೆ ಮಾಡ್ಕೋಬೋದು ಅಂಥೇಳಿ ಸೊಪ್ಪಿನ ಹುಳಿ ಮಾಡ್ತಾಯಿದ್ದೀನಿ. ಏನು ವಿಶೇಷ ಅಂದರೆ ತೊಗರಿ ಕಾಳನ್ನು ಹಾಕಿ ಸೊಪ್ಪಿನ ಹುಳಿನ ಮಾಡ್ತಾಯಿದ್ದೀನಿ. ಇನ್ನೇನು ಕಾಳುಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ. ತೊಗರಿ ಕಾಳು ಸಿಕ್ಕಿತ್ತು, ಚೆನ್ನಾಗಿತ್ತು. ಅದರಲ್ಲಿ ಸ್ವಲ್ಪ ತೊಗರಿ ಕಾಳನ್ನು ಹಾಕಿ ಉಪ್ಪಿಟ್ಟು ಮಾಡಿದ್ದೆ ತಿಂಡಿಗೆ. ಉಳಿದಿದ್ದನ್ನು ಈಗ ಹುಳಿಗೆ ಇಟ್ಕೊಂಡಿದ್ದೀನಿ. ತೊಗರಿಬೇಳೆನ ತೊಳೆದು ಚೆನ್ನಾಗಿ ಅದಕ್ಕೆ ಅರಿಶಿನ ಮತ್ತು ನೀರನ್ನು ಹಾಕಿಟ್ಟಿದ್ದೀನಿ. ಹಾಗೆ ಹರವೆ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ತೊಗರಿ ಕಾಳು ಇದನ್ನು ಕೂಡ ಇನ್ನೊಂದು ಸತಿ ತೊಳೆಯೋಣ ಅಂಥೇಳಿ ನೀರಿನಲ್ಲೇ ಇಟ್ಟೀನಿ. ಇಷ್ಟು ಕಾಳನ್ನು ಹಾಕ್ಕೊಂಡು ಎಲ್ಲದನ್ನು ಸೇರಿಸಿ ಕುಕ್ಕರ್ನಲ್ಲಿ ಒಂದು 2-3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಚೆನ್ನಾಗಿ ಬೆಂದು ಹೋಗುತ್ತೆ ಕಾಳು ಸೊಪ್ಪು ಎಲ್ಲದೂ. ಒಂದು ವಿಸಿಲಲ್ಲಿ ಬೆಂದಾಗಿರುತ್ತೆ. ಆದರೆ ಸೊಪ್ಪು ಸ್ವಲ್ಪ ಆಮೇಲೆ ಒಂಥರ ಗಟ್ಟಿ ಗಟ್ಟಿ ಅನಿಸುತ್ತೆ. ಅದಕ್ಕೆ ನಾನು 2-3 ವಿಸಿಲ್ ಕೂಗಿಸ್ಕೊತೀನಿ. ಆವಾಗ ಚೆನ್ನಾಗಿ ಬೇಯತ್ತದು. ತೊಗರಿ ಕಾಳು ಕ್ಲೀನ್ ಮಾಡ್ಕೋಬೇಕು ಅಂದರೆ ಬಿಡಿಸ್ಬೇಕಾದ್ರೆ ಏನಾರು ಸೊಪ್ಪು ಮತ್ತು ಕಾಳು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಕುಕ್ಕರಲ್ಲಿ 3 ವಿಸಿಲ್ ಕೂಗಿಸಿ ಬೇಯಿಸಿದ್ದೆ. ಸೊ ಅದನ್ನು ಈಗ ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹುಳಿಗೆ ಕಾಯಿ ತುರಿ ಮತ್ತು ಮಿಕ್ಸರ್ ಜಾರ್ನಲ್ಲಿ ಕಾಯಿ ತುರಿ ಮತ್ತು ಹುಳಿ ಪುಡಿ ಹಾಕ್ಕೊಂಡು ರುಬ್ಕೊಂಡೆ. ನಾನು ಮರೆತುಬಿಟ್ಟೆ ನಿಮಗೆ ತೋರಿಸೋದು, ನೆನಪಾಯಿತು. ಅದಕ್ಕೆ ಅರ್ಧ ತಿರುವಿದ್ದನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೆ. ಆವಾಗ ನೆನಪಾಯಿತು, ತಕ್ಷಣ ಕ್ಯಾಮ್ರಾನ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅಷ್ಟೇ ಕಾಯಿ ತುರಿ ಹುಳಿ ಪುಡಿ ಅಥವಾ ಸಾಂಬಾರು ಪುಡಿ ಅಂತ ಏನಂತಿರಲ್ಲ, ಅದನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅದನ್ನು ಸೊಪ್ಪು ಮತ್ತು ಕಾಳು ಬೇಯಿಸ್ಕೊಂಡಿದ್ದಲ್ಲ ಇದಕ್ಕೆ ಹಾಕ್ಕೊಳ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಕಲ್ಲುಪ್ಪು ಹಾಕಿದ್ದೀನಿ, ಒಳಗೆ ಹೊಟ್ಟೋಗಿದೆ ಅನಿಸುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಮಲ್ಲೊಬ್ಬರು ಹೇಳ್ತಾ ಇದ್ರಿ ನಂಗೆ ಮೆಸೇಜ್ ಮಾಡಿ, ನನಗೂ ಕೂಡ ನಿಮ್ಮ ಥರ ಅಡುಗೆಗೆ ಕಲ್ಲುಪ್ಪು ಬಳಸಬೇಕು, ಆದರೆ ನಂಗೆ ಅಂದಾಜು ಗೊತ್ತಾಗಲ್ಲ ಹೇಗೆ ಅಂಥೇಳಿ. ತುಂಬ ಸಿಂಪಲ್ಲು. 1 ಚಮಚನ ಇಟ್ಕೊಳ್ಳಿ. ಯಾವುದಾರೋ 1 ಚಮಚ ಇರ್ಬೋದು. ಈಗ ಉದಾಹರಣೆಗೆ ನಾನು ಈ ಚಮಚ ತೋರಿಸ್ತೀನಿ. ಇದರಲ್ಲಿ 1 ಚಮಚದಷ್ಟು ಹಾಕಿದ್ರೆ ಇಷ್ಟು ಕ್ವಾಂಟಿಟಿಗೆ ಸಾಕಾಗತ್ತೆ ಅನ್ನೋದು ಒಂದು ಅಭ್ಯಾಸ ಮಾಡ್ಕೊಳ್ಳೋದು. ಉದಾಹರಣೆಗೆ ಈ ಕ್ವಾಂಟಿಟಿಗಿಂತ ಕಡಿಮೆ ಇದ್ದರೆ ಇದೇ ಚಮಚದಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋದು, ಅಥವಾ ಇದಕ್ಕಿಂತ ಜಾಸ್ತಿ ಇದ್ದರೆ 1 ಚಮಚ ಹಾಕೋ ಕಡೆ 1/4 ಚಮಚ ಹಾಕೋದು. ಈ ಥರ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಸಾಧ್ಯವಾದಷ್ಟು ಕಮ್ಮಿ ಹಾಕೋದನ್ನೇ ಇಟ್ಕೊಳ್ಳಿ. ಯಾಕಂದರೆ ಜಾಸ್ತಿ ಆದರೆ ತೆಗೆಯೋದಕ್ಕಾಗೋದಿಲ್ಲ, ಕಮ್ಮಿ ಆದರೆ ಒಂಚೂರು ಉಪ್ಪನ್ನು ಸೇರಿಸ್ಕೋಬೋದು. ಆ ಥರ ಅಂದಾಜಲ್ಲಿ ಹಾಕ್ಕೊಳ್ಳೋಕೆ ಶುರು ಮಾಡಿದ್ರೆ ಕಲ್ಲುಪ್ಪು ಹಾಕಿ ಅಡುಗೆ ಮಾಡೋದು ಬರುತ್ತೆ. ಆ್ಯಕ್ಚುಲಿ ಕಲ್ಲುಪ್ಪಲ್ಲಿ ಮಾಡಿದಾಗ ನನಗೆ ಈ ಟೇಬಲ್ ಸಾಲ್ಟು ಅಥವಾ ಪಿಂಕ್ ಸಾಲ್ಟ್ ಇರ್ಬೋದು. ಪಿಂಕ್ ಸಾಲ್ಟ್ನ ಎಷ್ಟೊಂದು ಅಡುಗೆ ಬಳಸ್ತೀನಿ ನಾನು. ಆದರೆ ಈ ಟೇಬಲ್ ಸಾಲ್ಟ್ ಅಂತ ಏನು ಬರುತ್ತಲ್ಲ, ಅದನ್ನು ಹಾಕಿ ಅಡುಗೆ ಮಾಡಿದಾಗ ಕಲ್ಲುಪ್ಪು ಹಾಕಿ ಅಡುಗೆ ಮಾಡಿದಷ್ಟು ರುಚಿ ಬರಲ್ಲ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ನಿಮಗೂ ಹಾಗೆ ಅನಿಸುತ್ತಾ? ಕಾಮೆಂಟ್ ಸೆಕ್ಷನ್ ಬರೆದು ತಿಳಿಸಿ. ಸೊ ಹಾಗಾಗಿ ಕಲ್ಲುಪ್ಪೆ ನನಗೆ ಅಭ್ಯಾಸ ಆಗೋಗಿದೆ. ಎಲ್ಲೆಲ್ಲಿ ಸಾಧ್ಯನೋ ಅಲ್ಲದನ್ನೇ ಬಳಸ್ತಿರ್ತೀನಿ ನಾನು. ಈ ರೀತಿ ನೀವು ಟ್ರೈ ಮಾಡ್ಬೋದು. 1 ಚಮಚನ ಫಿಕ್ಸ್ ಮಾಡಿಕೊಂಡು ಅದರಲ್ಲೇ ಇಷ್ಟು ಕ್ವಾಂಟಿಟಿಗೆ ಇಷ್ಟನ್ನು ಹಾಕ್ತೀನಿ ಅಂತ ಶುರು ಮಾಡಿಕೊಂಡ್ರೆ ನಿಮಗೆ ತಾನಾಗಿ ಅಂದಾಜು ಬರ್ತಾ ಹೋಗುತ್ತೆ. ಸೊ ಈಗ ಎಲ್ಲ ಹಾಕಾಯಿತು. ಈ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ, ಸೆಟ್ ಮಾಡ್ಕೊಳ್ತೀನಿ. ಹುಣಸೆ ಹಣ್ಣಿನ ರಸ ಹಾಕ್ತಿದ್ದೆ, ಅಷ್ಟೊತ್ತಿಗೆ ಕ್ಯಾಮ್ರಾ ಬ್ಯಾಟ್ರಿ ಹೊಟ್ಟೋಯ್ತು. ಸೊ ಫೋನಲ್ಲೇ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಬೆಲ್ಲ ಇದನ್ನು ಹಾಕಿದ್ದೀನಿ. ಇವಾಗ ಇದು ಕುದಿಬೇಕು. ಕುದ್ದ ಮೇಲೆ ತುಪ್ಪದಲ್ಲೋ ಎಣ್ಣೆಯಲ್ಲೋ ಯಾವುದ್ರಲ್ಲಾರೋ ಒಗ್ಗರಣೆ ಹಾಕ್ಕೋಬೋದು. ನಾನು ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಇಂಗನ್ನು ಒಗ್ಗರಣೆ ಹಾಕ್ತೀನಿ. ಹುಳಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಹರವೆ ಸೊಪ್ಪು
ತೊಗರಿ ಕಾಳು ಬರೋದಕ್ಕೆ ಶುರುವಾಗಿದೆ. ಇನ್ಮೇಲೆ ಅವರೆಕಾಳು, ತೊಗರಿ ಕಾಳು ಎಲ್ಲ ಬರ್ತಿರುತ್ತೆ, ಬಟಾಣಿ ಎಲ್ಲ ಬರುತ್ತೆ. ಸೊ ಚೆನ್ನಾಗಿರುತ್ತೆ. ಲಾಸ್ಟ್ ವಿಡಿಯೋ ಕ್ಲಿಪ್ ನೀವು ಸೊಪ್ಪಿನ ಹುಳಿ ಮಾಡ್ತಿದ್ದೆ, ಅದನ್ನು ನೋಡಿರ್ತೀರ. ಅದಾದಮೇಲೆ ಇದು ಮಾರನೇ ದಿವಸ ಒಂದು 3-4 ದಿವಸ ಆಯಿತು ಈ ವ್ಲಾಗ್ ಶುರು ಮಾಡಿ. ಫಸ್ಟ್ ಡೇ ಮೋಸ್ಟ್ಲಿ ಫ್ರೈಡೇ ಶುರು ಮಾಡಿದ್ದು ಅನ್ಸುತ್ತೆ. ಇವತ್ತಾಲೆ ಮಂಡೇ, ಸೋಮವಾರ. ಇವತ್ತು ವಾರ ಶುರುವಾಗಿದೆ, ಕೆಲಸಗಳು ಶುರುವಾಗಿದೆ. ಈ ಸತಿ ಏನು ವೀಕೆಂಡ್ ಏನಂದರೆ ಶನಿವಾರನೂ ಸ್ಕೂಲ್ ಇದ್ಬಿಟ್ರೆ 2 ದಿವಸ ರಜೆ ಸಿಕ್ಕಿದ್ರೆ ಶನಿವಾರ ಭಾನುವಾರ ಬಂತು ಅಂತ ಅನ್ಸಲ್ಲ. ನನಗಂತೂ ಹಂಗೆ ಅನಿಸ್ತಿರುತ್ತಲ್ವ. ಶನಿವಾರನೂ ಸ್ಕೂಲ್ ಇಲ್ದಿದ್ರೆ ಮಕ್ಕಳಿಗೆ ಆವಾಗ 2 ದಿವಸ ರಜೆ ಸಿಗುತ್ತೆ ಅಂಥೇಳಿ. ಈ ಸತಿ ವೀಕೆಂಡ್ ಹೆಂಗೆ ಬಂತು ಹೆಂಗೆ ಹೋಯ್ತು ಗೊತ್ತಾಗಲಿಲ್ಲ, ಅಂತೂ ಹೊಟ್ಟೋಯ್ತು. ಸೊ ಈ ವ್ಲಾಗನ್ನು ಮುಗಿಸ್ಬೇಕು. ಬಟ್ ಅದಕ್ಕೂ ಮುಂಚೆ ಲಾಸ್ಟು ನವರಾತ್ರಿ, ದೀಪಾವಳಿ, ವೆಕೇಷನ್ ಎಲ್ಲದೂ ವ್ಲಾಗ್ ಶೇರ್ ಮಾಡ್ಕೊಂಡ್ಮೇಲೆ ಅಂದರೆ ನಿಮ್ಮ ಹತ್ರ ಮಾತಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಮಾತಾಡೋದು ಅಂತ ಯಾಕೆ ಹೇಳ್ತೀನಿ ಅಂದರೆ, ಕಾಮೆಂಟ್ ಸೆಕ್ಷನಲ್ಲಿ ಕೆಲವೊಂದು ಕೇಳಿರ್ತೀರ ನೀವು. ನಾನು ಒಬ್ಬೊಬ್ಬರಿಗೆ ಉತ್ತರ ಕೊಟ್ಟರೆ ಮತ್ತೆ ಇನ್ಯಾರೋ ಬಂದು ಇನ್ನೊಂದು ಕೇಳ್ತಾರೆ. ಅದಕ್ಕೆ ವ್ಲಾಗಲ್ಲೇ ಉತ್ತರ ಕೊಡೋಣ ಅಂಥೇಳಿ. ದೀಪಾವಳಿ ದಿವಸ ಉಟ್ಕೊಂಡಿದ್ದು ಸೀರೆ ಬಗ್ಗೆ ಹೇಳಿದ್ರಿ. ಅದು ಯಾವ ಸೀರೆ ಅಂತ, ಬನಾರಸ್ ಸೀರೆನೇ. ಹೀಗೆ ಯಾರ ಹತ್ರನೋ ಒಬ್ರ ಹತ್ರ ತೊಗೊಂಡಿದ್ದು. ಬಟ್ ಆ ಸೀರೆ ಕತೆ ಹೇಳ್ತೀನಿ, ರೂಮಿಗೆ ಹೋಗಿ ಹೇಳ್ತೀನಿ. ಆಮೇಲೆ ವೆಕೇಷನಲ್ಲಿ ನಾನು ಹಾಕೊಂಡಿದ್ದು ಸ್ಲಿಂಗ್ ಬ್ಯಾಗ್ ಬಗ್ಗೆ ಹೇಳಿದ್ರಿ. ಆ ಸ್ಲಿಂಗ್ ಬ್ಯಾಗು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೇಜ್ ಇದೆ, ಕೀರೋಸ್ ಕೂರೋಸ್ ಅಂಥೇಳಿ. ಕೀರೋಸ್ ಕೂರೋಸ್ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ನೆನ್ಪಿಟ್ಕೊಳ್ಳೋಕ್ಕೆ. ಬಟ್ CHIA, ನನಗೂ ಸ್ಪೆಲ್ಲಿಂಗ್ ಮರ್ತೋಯ್ತು. ನಿಮಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಇಲ್ಲದ್ರೆ ಲಿಂಕ್ ಸಿಕ್ಕರೆ ಹಾಕ್ತೀನಿ ನಾನು. ಕೀರೋಸ್ ಕೂರೋಸ್ ಹಿಂದೆ ಒಂದ್ಸತಿ ನಾನೊಂದು ಬ್ಯಾಗ್ ತರಿಸಿದ್ದೆ, ನೀವು ಆ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಅದರಿಂದನೇ ತರಿಸಿದ್ದು ನಾನು. ಬಟ್ ಈ ಸತಿ ನನಗಷ್ಟು ಇಷ್ಟ ಆಗಲಿಲ್ಲ. ನೋಡೋಕ್ಕೆ ಚೆನ್ನಾಗಿದೆ, ಸೇಫ್ಟಿ ವೈಸು, ಮೆಟೀರಿಯಲ್ ಅದು ರೀಸೈಕಲ್ಡ್ ಲೆದರ್, ಅದು ನನಗೇನಷ್ಟು ಇಷ್ಟ ಆಗಲಿಲ್ಲ. ನನಗೂ ಸ್ಟೈಲ್ ನೋಡಿ ಇಷ್ಟ ಆಗಿ ತರಿಸಿದ್ದು. ಬಟ್ ಒಳಗಡೆ ಸೊ ಅಷ್ಟೇ ನಂಗೆ ಸೇಫ್ ಅಂತ ಅನಿಸಲ್ಲ. ಬಟ್ ಏನಂದರೆ ಸಾಕಷ್ಟು ಸಾಮಾನು ಹಿಡ್ಸತ್ತೆ. ಒಂದು ಸ್ಲಿಂಗ್ ಬ್ಯಾಗ್ ಹಾಕ್ಕೊಂಡ್ರೆ ಒಂದು ಕನ್ನಡಕ, ಫೋನು, ವ್ಯಾಲೆಟು, ಆಮೇಲೆ ಏರ್ಪಾಡ್ಸು ಇದ್ದರೆ ಅದು ಎಲ್ಲದೂ ಹಿಡ್ಸತ್ತೆ. ಒಂದು ಚೂರು ಪಾರು ಏನಾರು ಸ್ನ್ಯಾಕಿಗೆ ಒಂದು ಸಣ್ಣ ಕವರಲ್ಲಿ ಇಟ್ಕೊಂಡ್ರೆ ಅದು ಇಟ್ಕೋಬೋದು. ಅದೆಲ್ಲ ಚೆನ್ನಾಗಿದೆ. ಬಟ್ ಕ್ವಾಲಿಟಿ ಅಂದರೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅದು ಮೇಡ್ ಟು ಆರ್ಡರ್ ಏನೇ ಅದು. ನಿಮ್ಮಲ್ಲಿ ಕೆಲವರು ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರಿ, ಅದಕ್ಕೆ ಅದನ್ನ ಉತ್ತರ ಕೊಡ್ತೀನಿ. ಸೀರೆ ಬಗ್ಗೆ ತೋರಿಸ್ತೀನಿ ಬನ್ನಿ. ಇದೇನೆ ಆ ಸೀರೆ, ಬನಾರಸ್ ಸೀರೆನೇ. ಬಟ್ ಈ ಸೀರೆ ಏನಾದ್ರು ಗೊತ್ತಾ, ನೀವ್ಯಾರು ಬನಾರಸ್ ಸೀರೆ ಏನಾದ್ರು ತೊಗೊಳ್ತೀರಾ ಅಂತಂದರೆ ಆನ್ಲೈನ್ ಇರ್ಬೋದು, ಆನ್ಲೈನ್ ಗೊತ್ತಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೇನೋ. ಬಟ್ ರಿಟರ್ನ್ ಪಾಲಿಸಿ ಇದ್ದರೆ ಅದು ಕೂಡ ಮಾಡ್ಬೋದು. ಆದರೆ ನೀವು ಆಫ್ಲೈನ್ ತೊಗೋತೀರ, ಅಂಗಡಿಗೆ ಹೋಗಿ ತೊಗೋತೀರ ಅಂದರೆ ಮೆಷರ್ ಮಾಡಿ ತೊಗೊಳ್ಳಿ. ಅಂದರೆ ಪೂರ್ತಿ 5.5 ಮೀಟ್ರ್ ಇದೆ, ಜೊತೆಗೆ ಒಂದು 80-90 ಸೆಂಟಿಮೀಟರ್ಸ್ ಅಷ್ಟು ಎಕ್ಸ್ಟ್ರಾ ಬ್ಲೌಸ್ ಕೊಟ್ಟಿದ್ದಾರಾ ಅಂತ ಪೂರ್ತಿ ಮೆಷರ್ ಮಾಡಿ ತೊಗೊಳ್ಳಿ. ಬನಾರಸ್ ಸೀರೆಗಳಲ್ಲಿ ಇದು ಒಂದು ಪ್ರಾಬ್ಲಮ್. ಇದು ಇತ್ತೀಚಿನ ದಿನಗಳಲ್ಲಿ ಏನು ಇಂಪ್ರೂವ್ ಆಗಿದೆ ಗೊತ್ತಿಲ್ಲ. ನಾನು ಬೆನಾರಸಲ್ಲೇ ಹೋಗಿ ತೊಗೊಂಬಂದಿದ್ನಲ್ಲ, ಗೌರಿ ಹಬ್ಬದಲ್ಲಿ ಉಟ್ಕೊಂಡಿದ್ದಲ್ಲ, ಅದನ್ನು ನಾನು ಮೆಷರ್ ಮಾಡ್ಕೊಂಡು ತಂದಿದ್ದು ಅದು ಅಂಗಡಿಲಿ. ಈ ಸೀರೆ ಜೊತೆಗೆ ನನಗೆ ಆಗಿದ್ದ ಅನುಭವದಿಂದ ಹೇಳ್ತೀನಿ. ಆ್ಯಂಡ್ ಹಿಂದೆ ಕೂಡ ನಮ್ಮ ಮನೆಗಳಲ್ಲಿ ಕೇಳ್ತಿದ್ದೆ ಬನಾರಸ್ ಸೀರೆಗಳು 5 ಮೀಟ್ರೇ ಇರುತ್ತೆ, 5.5 ಮೀಟ್ರ್ ಇರೋದಿಲ್ಲ. ನಮಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ಕಂಚಿ, ಮೈಸೂರು ಸಿಲ್ಕು ಅಥವಾ ಧರ್ಮಾವರಮು ಅಥವಾ ಆಂಧ್ರ ಸೀರೆಗಳು, ಗದ್ವಾಲು, ವೆಂಕಟಗಿರಿ ಯಾವುದೇ ತೊಗೊಳ್ಳಿ ನಮಗೆ ಕರೆಕ್ಟಾಗಿ 5.5 ಮೀಟ್ರ್ ಇರುತ್ತೆ. ಆಮೇಲೆ ಈ ಲೆಂತು ಕೂಡ ತುಂಬ ಚೆನ್ನಾಗಿರುತ್ತೆ, ಅಂದರೆ ಎಷ್ಟೇ ಉದ್ದಕ್ಕಿರೋರು. ಆದರೆ ಬೆನಾರಸ್ ಸೀರೆಯಲ್ಲಿ ಇದೊಂದು ಮಾತ್ರ ಸುಲಭವಾಗಿ ಮೋಸ ಆಗೋಗುತ್ತೆ. ಇದು ಕೂಡ ಹಾಗೇನೆ ಗೊತ್ತಿರೋ ಹತ್ರನೇ ತೊಗೊಂಡಿದ್ದು. ಬಟ್ ಬ್ಲೌಸ್ ತೆಗಿಯೋಕ್ಕೆ ಮುಂಚೆ ನಾನು ಮೆಜರ್ ಮಾಡಿಸಿದ್ರೆ 5.5 ಮೀಟ್ರ್ ಇರಲಿಲ್ಲ. ಆದರೆ ಬ್ಲೌಸ್ ತೆಗೆಸ್ಲೇಬೇಕಾಗಿತ್ತು. ಸೆರಗ್ ಮುಂದೆ ಇತ್ತು ಒಂದ್ಸತಿ ಬ್ಲೌಸು, ಇದು ಪಿಂಕ್ ಕಲರ್ದು, ಹಾಗಾಗಿ ತೆಗೆಸ್ಲೇಬೇಕಾಗಿತ್ತು. ಇದು ಪಾಟ್ಲಿ ಪಲ್ಲು ಅಂತಲ್ಲ, ಆ ಥರ ಸೀರೆನೇ ಇದು. ಸೊ ನೆರಿಗೆಲೆಲ್ಲ ಇದು ಬರುತ್ತೆ, ಇದೇನಿದೆಲ್ಲ ಈ ಬ್ರೊಕೆಟ್ ಥರ. ಉಳಿದಿದ್ದೆಲ್ಲ ಪ್ಲೇನ್ ಬರುತ್ತೆ, ಈ ಥರ ಬರುತ್ತೆ, ಈ ಥರ ಬರುತ್ತೆ. ಇದೆಲ್ಲ ಕಾಣಿಸ್ತಿದೆ ಅಲ್ವಾ, ಇದು ಸೀರೆ ಎಲ್ಲ ಈ ಥರ ಬರುತ್ತೆ. ಆದರೆ ನೆರಿಗೆಲ್ ಮಾತ್ರ ಈ ಥರ ಬರುತ್ತೆ. ಬಟ್ ಇದು 5.5 ಮೀಟರ್ಸ್ ಇರಲಿಲ್ಲ. ಸೊ ಏನಾಯ್ತು ಆಮೇಲೆ ಕೊನೆಗೆ ದುಡ್ಡು ಕೊಟ್ಟು ತೊಗೊಂಡಾಗಿದೆ, ಏನೂ ಮಾಡೋಕ್ಕಾಗಲ್ಲ, ವಾಪಸ್ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡಿದೆ,
ಈ ಥರದ್ದು ಇದು ಬರುತ್ತಲ್ಲ, ಏನಂತಾರೆ, ಸಿಲ್ಕ್ ಕಾಟನ್ ಬಟ್ಟೆಗಳು, ಅದನ್ನ ತಾನಲ್ಲಿ ತಗೊಂಡು, ಇಷ್ಟು ದೊಡ್ಡ ಪನ್ನ ಇರೋದಿಲ್ಲ, ಸ್ಯಾರಿ ಪನ್ನ ಇರೋದಿಲ್ಲ, ಕಡಿಮೆ ಪನ್ನ ಇರುತ್ತೆ. ಹಾಗಾಗಿ ನಿಮ್ಗೆ ಇಲ್ಲಿ ಇನ್ನೂ ಒಂದು ಆ್ಯಕ್ಚುಲಿ ಇದಕ್ಕೆ ಇಷ್ಟೇ ಪನ್ನದಲ್ಲಿ ಮ್ಯಾಚ್ ಆಗುವಂಥ ಕಲರ್ ಸಿಗೋವಂಥದ್ದು ತಾನನ್ನ ಹುಡುಕ್ತೆ, ಸಿಗ್ಲಿಲ್ಲ ನನಗೆ. ಕೊನೆಗೆ ಏನು ಮಾಡಿದೆ, ಈ ಥರ ಸಿಲ್ಕ್ ಕಾಟನ್ ಸಿಲ್ಕ್ ಬ್ಲೌಸ್ಗಳು ಬರುತ್ತಲ್ಲ ಅದನ್ನೇ ತೊಗೊಂಡು, ಇಲ್ಲಿ ಮಧ್ಯದಲ್ಲಿ ಒಂದು ಕಾಣಿಸ್ಬೋದು ಹೊಲ್ದಿರೋದಿಲ್ಲಿ ಕಾಣಿಸ್ತಿದೆಯಾ, ಈ ಥರ ಹೊಲಿಸ್ಬಿಟ್ಟು ಫುಲ್ ಲೆಂತ್ ಬರೋ ಹಾಗೆ ಇಷ್ಟನ್ನ ಎಕ್ಸ್ಟ್ರಾ ಕೊಡಿಸಿ, ನನಗೂ ಕೂಡ ಇನ್ನು ಒಂದೋ ಎರಡೋ, ನನಗೆ 5 ನೆರಿಗೆ ಬಂದ್ರೇ ನನಗೆ ಇಷ್ಟ ಆಗೋದು. ಮುಂದೆ 2, 3, 4 ಎಲ್ಲ ಅಷ್ಟು ಚೆನ್ನಾಗಿ ಅನ್ಸಲ್ಲ. 5 ನೆರಿಗೆ ಮಿನಿಮಮ್ ಇರಬೇಕು, ಅವಾಗ ನಡೀತಿದ್ರೆ ಅದು ಚಿಮ್ಮತ್ತೆ, ಚೆನ್ನಾಗಿರುತ್ತೆ. ಇಲ್ದೇ ಒಂಥರ ಪಂಚೆ ಉಟ್ಕೊಂಡೋಗಿರುತ್ತೆ ಅಷ್ಟೇ. ಸೊ ಇಷ್ಟು ಎಕ್ಸ್ಟ್ರಾ ಕೊಡಿಸಿ ಅದನ್ನ ಉಟ್ಕೊಂಡೆ. ಸೊ ಈ ಸೀರೆ ಕತೆ ಇದು. ಯಾಕೆಂದ್ರೆ ಕೆಲವ್ರಿಗೆ ಒಂದೊಂದ್ಸತಿ ನಂಗೆ ಮರ್ತೋಗೋದು ಹೇಳೋದು, ಇಷ್ಟೆಲ್ಲ ಕತೆ ಇರತ್ತೆ, ವ್ಲಾಗಲ್ಲಿ ಹೇಳ್ತಿದ್ದ ವ್ಲಾಗ್ ಉದ್ದಾಗತ್ತೆ, ಕೆಲವರಿಗೆ ಶಾರ್ಟ್ ಆಗಿರೋದು ಇಷ್ಟ ಆಗುತ್ತೆ, ಆದರೆ ಕತೆಗಳು ಹೇಳ್ದಿದ್ರೆ ಸತ್ಯ ಗೊತ್ತಾಗೋದಿಲ್ಲ. ಇಷ್ಟೆಲ್ಲ ರಾಮಾಯಣ ಇರುತ್ತಲ್ವ. ಸೊ ಹಾಗಾಗಿ ಇವತ್ತಿನ ದಿವಸ ಇದನ್ನ ಅಯ್ಯೋ ಕೇಳಿದ್ರು ಹೇಳಲಿಲ್ಲ ಅಂತ ಅನ್ಸ್ಬಾರ್ದು ಸೀರೆ ಬಗ್ಗೆ ಅಂತೇಳಿ. ಸೊ ಇದ್ರ ಸೀರೆ ಪುರಾಣ ಇಷ್ಟೇ, ಬೆನಾರಸ್ ಸೀರೆನೇ, ಆದರೆ ಈ ಥರ ಆಯಿತು. ಸೊ ನೀವು ಕೂಡ ಬೆನಾರಸ್ ಸೀರೆಗಳು ತಗೋಬೇಕಾದ್ರೆ ಪ್ಲೀಸ್ ಲೆಂತ್ನ ಚೆಕ್ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ಅವ್ರು ಹೇಳ್ತಾರೆ 5 ಮೀಟರ್ಸು 5.5 ಅಂತ ಹಾಕ್ತಾರೆ, ಬಟ್ ರಿಟರ್ನ್ ಪಾಲಿಸಿ ಸರಿ ಇದೆಯಾ లేదా ರಿಟರ್ನ್ ಮಾಡ್ಬೋದು ಅಂತ ಇದ್ರೆ ನೋಡಿಕೊಂಡು ತರಿಸ್ಕೊಂಡು ಮೆಜರ್ ಮಾಡ್ಕೋಬೋದು. ಯಾರನ್ನು ಕೇಳಿದ್ರು ಇಲ್ಲ ನಮ್ದು ಇದೆ ಅಂತಾರೆ, ಆದರೆ ನಾವು ತೊಗೊಂಬಂದು ಮೆಜರ್ ಮಾಡಿದ್ಮೇಲೆ ಅದು ಗೊತ್ತಾಗೋದು. ರಿಟರ್ನ್ ಪಾಲಿಸಿ ಸರಿಯಾಗಿದ್ದರೆ ಅಂದರೆ ನಮಗೆ ಫೇವರಬಲ್ ಆಗಿದ್ದರೆ ರಿಟರ್ನ್ ಮಾಡೋ ಹಾಗಿದ್ರೆ ವಾಪಸ್ ಕಳಿಸ್ಬೋದು. ಇಲ್ಲ ಅಂದರೆ ನಂತರ ಕೊನೆ ನೀವೂ ಅಡ್ಜಸ್ಟ್ ಮಾಡಿಕೊಂಡು ಏನಂತಾರೆ ತ್ಯಾಪೆ ತಿದ್ದಿ ಉಟ್ಕೋಬೇಕಾಗತ್ತೆ. ಬಟ್ ಅದೇನೇ ಇರಲಿ. ಸೊ ಇದೊಂದು ಇವತ್ತು ಈ ಬ್ಲಾಗಲ್ಲಿ ಇದನ್ನು ಹೇಳ್ಬೇಡ ನಾಪ್ಕ ಆದಾಗ ಅಂತ ಹೇಳಿದೆ. ಸೊ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ಬ್ಯಾಗು ಅಷ್ಟೇ, ಇದೇನೆ ಆ ಬ್ಯಾಗು ನಾನು ಹೇಳ್ತಿದ್ನಲ್ಲ, ಕಾಣಿಸ್ತಿದೆ ಅಲ್ವಾ, ಈ ಜಿಪ್ ಒಂದಿದೆ, ಆದರೆ ಇಲ್ಲಿ ಇನ್ನೊಂದು ಜಿಪ್ ಕೊಡಬೇಕಾಗಿತ್ತು. ಈಗ ಏನಾಗುತ್ತೆ ಅಂದರೆ ಹಿಂಗೆ ಮುಚ್ಚಿದ್ರು ಇಲ್ಲಿ ಸೈಡಿಂದ ಬೀಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಮೇಲೆ ಅಂದರೆ ಇಡ್ಬೇಕಾದ್ರೆ ಎಲ್ಲರೂ ಒಳಗಡೆ ಜಿಪ್ಪಲ್ಲೋ ಪೌಚಲ್ಲೋ ಎಲ್ಲ ಸರಿಯಾಗಿ ಹಾಕಿಟ್ಕೋಬೇಕು ಅಂತ ಆಗುತ್ತೆ. ಇದರ ದೊಡ್ಡ ಸಾಮಾನು ಇಟ್ಕೋಬೇಕಾಗತ್ತೆ ಬೀಳದೇ ಇರೋ ಅಂಥದ್ದು. ಸೊ ಇದು ಕತೆ ನೀವು ಕೇಳ್ತಾ ಇದ್ರಿ, ಹೇಳೋಣ ಅಂದ್ಕೊಂಡು ಹೇಳಿದೆ. ಸೊ ಇಷ್ಟ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ. ವಾರಕ್ಕೆ 2 ವೀಡಿಯೋಸ್ ಹಾಕಬೇಕು ಅನ್ನೋದು ಕೂಡ ಅದೇ ಗುರಿಲೇ ಇರುತ್ತೆ. ಬಟ್ ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಬೇರೆ ಎಲ್ಲ ಕೆಲಸಗಳ ಮಧ್ಯ ಇದು ಸ್ವಲ್ಪ ನಿಧಾನ ಆಗುತ್ತೆ. ಆಮೇಲೆ ಎಡಿಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಅರ್ಜೆಂಟಿಗೆ ಮಾಡೋದಕ್ಕೆ ಆಗೋದಿಲ್ಲ, ಆರಾಮಾಗಿ ಕೂತ್ಕೊಂಡು ಮಾಡಬೇಕಾಗತ್ತೆ. ಸೊ ಅದಕ್ಕೇ ನಾನು ಹೇಳೋದೇನು ಅಂತಂದರೆ ಯಾವ್ಯಾವ ವೀಡಿಯೋಸ್ ನಾನು ಶೇರ್ ಮಾಡಿರ್ತೀನೋ ಪ್ರೀತಿಯಿಂದ ನೋಡಿ, ನನಗೂ ಕೂಡ ಖುಷಿ ಆಗುತ್ತೆ. ಸೊ ಇಷ್ಟ ಹೇಳ್ತಾ ಸಿಗೋಣ ಇನ್ನೊಂದು ಸುಂದರವಾದ ಬ್ಲಾಗ್ ಅಥವಾ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.